ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಂತೂ ಸ್ವಲ್ಪ ಟೆನ್ಷನಲ್ಲಿ ಕೂಡ ಇದ್ದೀನಿ, ಹಾಗೆ ಸ್ವಲ್ಪ ಖುಷಿಲಿ ಕೂಡ ಇದ್ದೀನಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ತುಂಬ ದಿನದ ನಂತರ ಆಫ್ಟರ್ ಲಾಂಗ್ ಬ್ಯಾಕ್ 1 ತಿಂಗಳು ಆದಮೇಲೆ ನಾನು ಒಂದು ಸ್ವಲ್ಪ ಮೇಲೆ ಎದ್ದಿದ್ದೀನಿ. ಸೊ ಇವತ್ತು ಯಾಕೆ ಎದ್ದಿರೋದು ಅಂತ ಹೇಳಿದ್ರೆ, ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ. ಚೆಕಪ್ ಮಾಡಿಸ್ಕೊಂಬರಕ್ಕೆ ಹೊರಟಿದ್ದೀನಿ. ಇನ್ನೇನು ರಿತಿಕ್ಷಾ ಬರೋದನ್ನ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಕಡೆ ಸ್ವಲ್ಪ ಟೆನ್ಷನ್ ಕೂಡ ಇದೆ, ಒಂದು ಸ್ವಲ್ಪ ಭಯ ಇದೆ ಏನು ಹೇಳ್ತಾರೋ ಅಂತ. ಬಟ್ ಆದರೆ ನನ್ನ ಸಿಚುವೇಶನ್ ನೋಡಿಕೊಂಡ್ರೆ ಸ್ವಲ್ಪ ಓಕೆ ಅಂತ ಅನಿಸುತ್ತೆ. ಬಟ್ ಎಷ್ಟೋ ದಿನ ಆಗಿಬಿಟ್ಟಿತ್ತು ನಾನಂತೂ ಮೇಲೆದ್ದು ವಿಡಿಯೋ ಮಾಡಿ. ಸೊ ಇತ್ತೀಚೆಗೆ ನಾನು ಯಾವ ವಿಡಿಯೋ ಪೋಸ್ಟ್ ಮಾಡಿದ್ದೀನೋ ಅದೆಲ್ಲ ಫುಲ್ ಮಲ್ಕೊಂಡೇ ಮಾಡಿರೋದು. ಇವತ್ತೊಂದು ಸ್ವಲ್ಪ ಬೆಟರಾಗಿದ್ದೀನಿ. ಆ್ಯಕ್ಚುಲಿ ಈಗ ಟೈಮ್ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು 12:10 ಆಗಿದೆ. ಇನ್ನೇನು ರಿತಿಕ್ಷನ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ರಿತಿಕ್ಷಾ ಬಂದ ತಕ್ಷಣ ಹೊರಡಬೇಕು. ಸೊ ಹೊರಡೋಕ್ಕೂ ಮುಂಚೆ ನಾನು ಕೂಡ ರೆಡಿ ಆಗಿದ್ದೀನಿ. ಇಷ್ಟು ದಿನ ಆಗಿತ್ತು. ಸೊ ನನ್ನನ್ನು ಹೇರ್ ಕಟ್ ಮಾಡಿಸಿದ್ಮೇಲೆ ನೋಡಿ ಇಷ್ಟ ಆಗಿದೆ. ಆ್ಯಕ್ಚುಲಿ ಬೆಳೆದಿದೆ ಸ್ವಲ್ಪ. ಅವಳು ಬರೋದನ್ನು ಕಾಯ್ತಾ ಇದ್ದೀನಿ. ಇನ್ನೇನು ರಿತಿಕ್ಷಾ ಬಂದರೆ ಹೊರಡಬೇಕು. ಸೊ ನಾನು ಕೂಡ ಈಗ ರೆಡಿ ಆಗಿದ್ದೀನಿ. ಇನ್ನೇನು ಬೆಲ್ಟ್ ಹಾಕೋಬೇಕು. ಸೊ ಬೆಲ್ಟ್ ಹಾಕ್ಕೊಂಡು ಹೊರಗಡೆ ಹೋಗಬೇಕು. ಹೊರಗಡೆ ಅಂದರೆ ಸೆನ್ಸ್ ನಾನೇನು ಸುತ್ತಕ್ಕೇನು ಹೋಗ್ತಾ ಇಲ್ಲ, ಬಟ್ ಆದರೂ ಹಾಸ್ಪಿಟಲ್ಗೆ ಅಂತ ಹೋಗ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ಬ್ಯಾಕ್ ಪೇನ್ಗೆ ಅಂತ ಕೊಟ್ಟಿರೋದು. ದಿನ ಮಲ್ಕೊಂಡು ಸಾಕಾಗಿದೆ. ಅಂದರೆ ಸ್ವಲ್ಪ ಪೇಯ್ನ್ ಕೂಡ ಇದೆ ಆ್ಯಕ್ಚುಲಿ. ಸೊ ನೀವು ನೋಡ್ತಿರ್ಬೋದು, ಇನ್ನೊಂದು ಸ್ವಲ್ಪ ಪೇಯ್ನ್ ಇದೆ. ಬಟ್ ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಹಾಕೊಂಡ್ಮೇಲೆ ತೋರಿಸ್ತೀನಿ ರೀ. ಒಂಥರ ಸ್ಕೂಲ್ ಬ್ಯಾಗ್ ಹಾಕೊತೀವಲ್ಲ ಆ ಥರ ಇದೆ ಇದು. ಬಟ್ ಆದರೂ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಈಗ ನೋಡಿ ಆಗಲೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಒಂದು 2 ಮಿನಿಟ್ಸ್ ಆಗಿದೆ ಅಷ್ಟೇ, ಅಷ್ಟಕ್ಕೆ ಪೇಯ್ನ್ ಬಂತು. ಸೊ ನೋಡಿ ಬೆಲ್ಟ್ ಈ ಥರ ಇದೆ ಇದು. ಸೊ ಈ ಥರ ಹಾಕ್ಕೊಂಡು ಇನ್ನೇನು ಹೊರಟಬೇಕು. ಸೊ ಬನ್ನಿ ರಿತಿಕ್ಷಾ ಬಂದಮೇಲೆ ಅವಳನ್ನ ಕರ್ಕೊಂಡು ಹೊರಡೋಣ. ಸೊ ಇನ್ನು ಈಗಷ್ಟೇ ರಿತಿಕ್ಷಾ ಕೂಡ ಬಂದಳು. ಇನ್ನು ಅವಳು ಬಂದ ತಕ್ಷಣ ಇನ್ನು ಅವಳಿಗೂ ಕೂಡ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಊಟ ಕೊಟ್ಟಿದ್ದೀನಿ. ಸೊ ಬೆಳಗ್ಗೆ ಆ್ಯಕ್ಚುಲಿ ನೈಟ್ ಮಾಡಿದ ಚಟ್ನಿ ಇತ್ತು, ಅದಕ್ಕೆ ಅನ್ನ ಮಾಡಿದ್ಲು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬಾಕ್ಸಿಗೆ ಏನು ತೊಗೊಂಡೋಗೋದಿರಲಿಲ್ಲ. ಸೊ ಹಾಗಾಗಿ ಬೇಗ ಮನೆಗೆ ಬಂದು ಇಲ್ಲೇ ಊಟ ಮುಗಿಸ್ಕೊಂಡ್ಳು. ಇನ್ನು ಊಟ ಮುಗಿಸ್ಕೊಂಡು ಇಲ್ಲಿಂದ ಆ್ಯಕ್ಚುಲಿ ನಾವು ನಮ್ಮ ಶೆಡ್ ಹತ್ರ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ ಶೆಡ್ ಹತ್ರ ಹೋಗಿ ಕಾರ್ ತೊಗೊಂಡು ಹೋಗೋಣ. ಆ್ಯಕ್ಚುಲಿ ರಿತಿಕ್ಷನ್ನ ಕರ್ಕೊಂಡು ಹೊರಟಿದ್ದೀವಿ. ಸೊ ಕಾರ್ ತೊಗೊಂಬರೋಕ್ಕೆ ಶೆಡ್ ಹತ್ರ ಬಂದಿದ್ದೀನಿ. ಸೊ ನೋಡಿ ತೋರಿಸ್ತೀನಿ ಶೆಡ್ ಹೆಂಗಿದೆ ಅಂತ. ಸೊ ಇಲ್ಲೇ ಯೂಶ್ವಲಾಗಿ ಕಾರೆಲ್ಲ ನಿಲ್ಲಿಸೋದು. ಸೊ ಬೈಕಲ್ಲಿ ಬಂದು ಇಲ್ಲಿಂದ ಕಾರಲ್ಲಿ ಹೊರಡ್ತೀವಿ. ಓಕೆ, ಆ್ಯಕ್ಚುಲಿ ಕಾರ್ ತರಕ್ಕೆ ಹೋಗ್ತಿದ್ದೆ ಅಂತ ತೋರಿಸ್ತೀನಿ ನೋಡಿ. ಅದೇ ಶೆಡ್, ಅದರೊಳಗಡೆನೇ ಕಾರ್ ಇರುತ್ತೆ ನೋಡಿ. ಕಾರ್ ತೊಗೊಂಡು ಬರೋದೆಷ್ಟು ಆ್ಯಕ್ಚುಲಿ ಸೇಫಾಗಿ ತೊಗೊಂಬರ್ತಾನೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಬಿಸಿಲಿರುತ್ತೆ ಒಳಗಡೆ ಎಲ್ಲ. ಸೊ ಕಾರ್ ತೊಗೊಂಡು ಫೈನಲಿ ಬಂದ. ಇನ್ನೇನು ಹೊರಡಬೇಕು. ಕಾರಲ್ಲಿ ಕುತ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಗಾಯ್ಸ್. ಇನ್ನು ಇಲ್ಲಿಂದ ಹೊರಡೋ ಅಷ್ಟರಲ್ಲಿ ಆ್ಯಕ್ಚುಲಿ 1 ಗಂಟೆ ಆಗಿಬಿಟ್ಟಿತ್ತು. ಯಾಕೆ ಅಂತ ಹೇಳಿದ್ರೆ ರಿತಿಕ್ಷನ್ನು ಕೂಡ ಕರ್ಕೊಂಡು ಹೋಗಬೇಕಿತ್ತಲ್ಲ, ಹಂಗಾಗಿ ಇನ್ನು ಹೋಗ್ತಾ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಇದೆ. ಹಾಸನವರೆಗೂ ಏನೂ ಇರಲಿಲ್ಲ, ಬಟ್ ಹಾಸನಲ್ಲೇ ಹೋಗ್ತಾ ಇನ್ನೇನು ಹಾಸ್ಪಿಟ್ಲಿಗೆ ರೀಚ್ ಆಗಬೇಕು ಅನ್ನೋ ಜಾಗದ ಹತ್ರ ಸೊ ತುಂಬ ಅಂದರೆ ತುಂಬಾ ಟ್ರಾಫಿಕ್ ಇತ್ತು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತಲ್ಲೇನೋ ಒಂದು ಸ್ಟ್ರೈಕ್ ಮಾಡ್ತಿದ್ರು. ಸೊ ಏನು ಸ್ಟ್ರೈಕು ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಇಳಿಲೂ ಇಲ್ಲ, ಆಮೇಲೆ ಇನ್ನೊಂದು ನಿಂತ್ಕೊಂಡು ಹೋಗಿ ನೋಡೋಷ್ಟು ಆಗಲೂ ಇಲ್ಲ ನಮಗೆ. ಸೊ ಹಾಗಾಗಿ ಹೋಗಲಿಲ್ಲ ಅಷ್ಟೇ. ಇನ್ನೇನು ಆಸ್ಪತ್ರೆಗೆ ಹೋಗಿ ಯಾವ ಆಸ್ಪತ್ರೆಗೆ ಹೋಗಿದ್ದು ಅಂತ ತೋರಿಸ್ತೀನಿ ಬನ್ನಿ. ನಾವು ಆ್ಯಕ್ಚುಲಿ ಹೋಗೋದು ಯಾವಾಗಲೂ ಜನಪ್ರಿಯ ಹಾಸ್ಪಿಟಲ್ಲೇ ಗೈಸ್. ಏನು ಗೊತ್ತಾ, ಆ್ಯಕ್ಚುಲಿ ಇಷ್ಟೊಂದು ಕಷ್ಟಪಟ್ಕೊಂಡು ನಾನು ಒಳಗಡೆ ಹೋದರೆ ಡಾಕ್ಟ್ರೇ ಬಂದಿರಲಿಲ್ಲ. ಸೊ ಇನ್ನೇನು ಮಾಡೋದು, ಅಟ್ಲೀಸ್ಟ್ ಮನೇಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ರಿತಿಕ್ಷನ್ಗೆ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ತೊಗೊಳೋಣ ಅಂತ ಹೇಳಿ ಬಂದಿದ್ವಿ. ನಾವು ಬಂದಿದ್ದು ಆ್ಯಕ್ಚುಲಿ ಹಾಸನಲ್ಲಿರೋಂಥ ಡ್ರೈ ಫ್ರೂಟ್ಸ್ ಹೌಸ್ ಅಂತ.
ಸೊ ತುಂಬ ಹೈಜಿನಿಕ್ ಆಗಿದೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ತುಂಬಾ ಕಾಸ್ಟ್ಲಿ ಆಯಿತು. ಕಂಪೇರ್ ಟು ಬ್ಯಾಂಗ್ಳೂರ್ ಮಾಡಿದ್ರೆ ಇಲ್ಲಿಗೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗಿದೆ. ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇತ್ತು. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕಾಗುತ್ತಲ್ಲ. ಹಾಗಾಗಿ ನನಗೆ ಏನೇನು ಬೇಕೋ ಸ್ವಲ್ಪ ತೊಗೊಂಡು ಬಂದೆ. ಬಟ್ ತೊಗೊಂಡಿದ್ದು ಸ್ವಲ್ಪನೇ ಆದ್ರೂ ತುಂಬಾ ಕಾಸ್ಟ್ಲಿ ಆಯಿತು ನೋಡಿ. ಇದು ಆ್ಯಕ್ಚುಲಿ ನಾನು ನಿಮ್ಗೇನು ತೋರಿಸ್ತಾ ಇದ್ದೀನಿ ಇದು 4 ಕೂಡ ಗೋಡಂಬಿನೇ. ಬಟ್ ನಾನು ಫಸ್ಟ್ ತೋರಿಸಿದ್ದು 1400, ಇವಾಗ ತೋರಿಸ್ತಾ ಇರೋದು 1500. ಸೊ ನೆಕ್ಸ್ಟ್ ಇದು ಇನ್ನೊಂದು 1300 ಇದೆ. ಈ ಥರ ಎಲ್ಲ ಇದೆ. ಹಾಗಾಗಿ ತುಂಬ ಕಾಸ್ಟ್ಲಿ ಆಯಿತು. ಸೊ ಇನ್ನು ಎಲ್ಲ ತೊಗೊಂಡು ಅಲ್ಲೂ ಕೂಡ ಸ್ವಲ್ಪ ಬಿಲ್ಲೆಲ್ಲ ಪೇ ಮಾಡಿ ನಮ್ಮ ಮನೆಗೆ ಬಂದ್ವಿ. ಕಷ್ಟಪಟ್ಕೊಂಡು ಇಲ್ಲಿಂದ ಹಾಸನಿಗೆ ಹೋದರೆ ಗೈಸ್ ಆ್ಯಕ್ಚುಲಿ ಇವತ್ತು ಹೋಗಿದ್ದೆ ವೇಸ್ಟ್ ಆಯಿತು. ನಾನು ಬೇಗ ಬಂದೆ. ಬ್ಯಾಕ್ ಪೇನ್ ಜಾಸ್ತಿ ಆಯಿತು ಮಲ್ಕೊಳ್ಳೋಣ ಅಂತ. ರಿತಿಕ್ಷಾ ಈಗ ಎಲ್ಲ ತೊಗೊಂಡು ಬರ್ತಾ ಇದ್ದಾಳೆ. ಅದು ಕೊಡಿಲಿ ಬ್ಯಾಗ್ ತೊಗೊಬಾ. ಇದು ಹಾಸನಿಗೆ ಹೋಗಿ ಹಾಸ್ಪಿಟಲಿಗೆ ತೋರಿಸಿಲ್ಲ ಅಂತ ಹೇಳಿದ್ರು ಇವತ್ತಂತೂ. ಸೊ ಬಿಲ್ ತೋರಿಸ್ತೀನಿ ನೋಡಿ ಎಷ್ಟು ಖರ್ಚಾಯಿತು ಅಂತ. 1800 ರುಪೀಸ್. ಸೊ ಸುಮ್ಮನೆ 1851 ರುಪೀಸ್ ಡಮರ್ ಆಯಿತು. ಸೊ ಡ್ರೈ ಫ್ರೂಟ್ಸ್ ತೊಗೊಂಡು ಬಂದಿದ್ದು. ಬಂದ ತಕ್ಷಣ ನೋಡಿ ನಾನು ಮಲ್ಕೋಬೇಕು, ಮೇಡಮ್ ಮಲ್ಕೊಂಡಿದ್ದಾರೆ. ಇದು ಒಂದು ಚಾಕ್ಲೇಟ್ ನೋಡಿ ಆಗಲೇ ಕಾಲಲ್ಲೇ ತಿಂದು ಅದರಲ್ಲಿ ಇನ್ನೊಂದು ಇಷ್ಟಿಟ್ಟಿದ್ದಾಳೆ. ಚಾಕ್ಲೇಟ್ಸ್ ಖಾಲಿ ಆಯಿತು. ಇನ್ನು ಡ್ರೈ ಫ್ರೂಟ್ಸ್ಗೆ ಆಲ್ಮೋಸ್ಟ್ ಜಾಸ್ತಿ ಹಾಕಿದ್ದು ನೋಡಿ. ಪಿಸ್ತಾ ತೊಗೊಂಡು ಬಂದೆ. ಬರೀ ಪಿಸ್ತಾ ಮತ್ತು ಇದು ಕ್ಯಾಶ್ಯೂ ನಟ್ ಅಂತೂ ತುಂಬ ಕಾಸ್ಟ್ಲಿ ಅಲ್ಲ, ಗೋಡಂಬಿ. ಸಾರಿ ಗೈಸ್, ಗೋಡಂಬಿ. ನನ್ನ ಮಗಳು ಕರೆಕ್ಷನ್ ಮಾಡ್ತಾ ಇದ್ದಾಳೆ. ಆಮೇಲೆ ಇದು ನೋಡಿ ಕ್ಯಾಶ್ಯೂ ನಟ್ಸು ಎಷ್ಟಿದೆ ನೋಡಿ, 330 ಅಂತೆ. ಇನ್ನು ಇದು ಆ್ಯಕ್ಚುಲಿ ಅದು ಶಂಕುಪೋಳಿ ನನಗಿಷ್ಟ ಅಂಥೇಳಿ ತಗೊಂಡೆ. ಇನ್ನು ಇದು ಬಾದಾಮಿ. ಸೊ ಇಷ್ಟು ತೊಗೊಂಡು ಬಂದಿದ್ದೀವಿ ಗಾಯ್ಸ್. ಇನ್ನೂ ಒಂದು ಸ್ನ್ಯಾಕ್ಸ್ ಇದೆ ನೋಡಿ. ಸೊ ಇದೊಂದು ಸೊ ಅದಿಷ್ಟು ತೊಗೊಂಡು ಬಂದಿದ್ದೀನಿ ಗಾಯ್ಸ್. ಇವತ್ತಂತೂ ಸುಮ್ಮನೆ ಹೋಗಿ ಹಾಸ್ಪಿಟಲ್ಗೆ ಎಲ್ಲ ಖರ್ಚು ಮಾಡ್ಕೊಂಡು ಬಂದಂಗೆ ಆಯಿತು. ಸೊ ಮೇ ಬಿ ನಾಳೆ ಹೋಗಬೇಕು ಅಂತ ಅಂದ್ಕೊತೀನಿ. ಅದೆಲ್ಲ ಎತ್ತಿಡೋ ರಿಕ್ಷಾ ಜಾಗ ಮತ್ತು ಹಂಗೆ ಮಲ್ಕೊತೀನಿ. ಮಲ್ಕೊಂಡು ಸ್ಟಾರ್ಟ್ ಬ್ಯಾಗ್ ಹಾಕೋ ಎಲ್ಲ. ಸೊ ಜಾಸ್ತಿ ಹೊತ್ತು ಕುತ್ಕೊಂಡ್ರೆ ಬ್ಯಾಕ್ ಪೇನ್ ಆಗುತ್ತೆ. ಸೊ ಹಾಗಾಗಿ ಮಲ್ಕೊಂಡೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಹೋಗಿದ್ದಾಗಲಿಲ್ಲ, ಡಾಕ್ಟರ್ ಇರಲಿಲ್ಲ. ನಾಳೆ ಬರ್ತಾರಂತೆ. ಸುಮ್ಮನೆ ಒಂದು 2000ರಿಂದ 3000 ವೇಸ್ಟ್ ಆಯಿತು. 1000 ರೂಪಾಯಿ ಕಾರ್ಗೆ ಆಗಿಬಿಡುತ್ತೆ. ನಾಳೆ ಹೋಗಿ ನೋಡೋಣ ಏನು ಹೇಳ್ತಾರೋ ಕೇಳ್ತೀನಿ. ಇನ್ನು ಊಟಕ್ಕಂತೂ ಈಗ ಹೋಗಿ ಬಂದಿದ್ದ 3 ಗಂಟೆ ಆಗಿದೆ. ಸೊ ಊಟ ಏನು ಅಡುಗೆ ಮನೇಲಿ ಮಾಡಿಲ್ಲ. ಲೋಕಿ ಹೋಟ್ಲಲ್ಲೇ ತರ್ತೀನಿ ಅಂತ ಹೋಗಿದ್ದಾನೆ. ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ? ಕನ್ನಡ ಆಮೇಲೆ ಸರಿ, ನೀನು ಹೋಮ್ವರ್ಕ್ ಮಾಡು. ಅಪ್ಪ ಊಟ ತರ್ತಾರೆ, ನೀನು ಆಮೇಲೆ ಊಟ ಮಾಡಿಬಿಟ್ಟು ಬರೀವಂತೆ. ಸೊ ಊಟ ಮಾಡಿ ಓದಿಸ್ಕೊಂಡು ಈಗ ಮಾಡು, ಆಮೇಲೆ ತಂದಾಗ ಎತ್ತಿಟ್ಬಿಡುವಂತೆ ಅಂದೆ. ಸೊ ಇವತ್ತಿನ ಕತೆ ಇದಾಗಿತ್ತು ಗೈಸ್. ಮತ್ತು ನಾಳೆ ಹೋಗಿ ಡಾಕ್ಟರ್ ಏನು ಹೇಳ್ತಾರೆ ಏನು ಅಂತ ತಿಳಿಸ್ತೀನಿ. ಇವತ್ತು ಹೋಗಲೇ ಇಲ್ಲ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿಲ್ಲ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.